ನನಗೆ ನನ್ನ ಮಕ್ಕಳೇ ನನ್ನ ಪ್ರಪಂಚವಾಗಿದ್ರು. ಅವನನ್ನ ನಾನು ತುಂಬಾ ಮುದ್ದಾಗಿ ಬೆಳೆಸಿದ್ದೆ. ಹಾಗಾಗಿ ನನ್ನ ಮಗ ಮದುವೆ ವಯಸ್ಸಿಗೆ ಬಂದಾಗ, ಮದುವೆ ಮಾಡುವ ಯೋಚನೆ ನನಗೆ ಕಾಡತೊಡಗಿತ್ತು. ನನ್ನ ಮಕ್ಕಳನ್ನ ಮುದ್ದಾಗಿ ಸಾಕಿರೋದ್ರಿಂದ, ಅವರನ್ನ ಬಿಟ್ಟು ಇರುವುದು ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ನನ್ನ ಮಗನಿಗೆ ಮದುವೆ ಮಾಡಿದ ಮೇಲೆ, ಅವನು ಎಲ್ಲಿ ಹೆಂಡತಿಯ ಗುಲಾಮನಾಗಿ ನನ್ನನ್ನ ತಿರಸ್ಕಾರ ಮಾಡ್ಬಿಡ್ತಾನೋ ಅಂತ ಹೇಳಿ, ನನ್ನ ಮಗನ ಮದುವೆ ಒಬ್ಬ ಬಡ ಹುಡುಗಿಯ ಜೊತೆ ಮಾಡುವ ನಿರ್ಧಾರವನ್ನ ಕೂಡ ಮಾಡ್ದೆ. ಹಾಗೆ ನಾನಂದುಕೊಂಡ ಹಾಗೆ ನನ್ನ ಮಗನಿಗೆ ಬಡ ಹುಡುಗಿ ಜೊತೆ ಮದುವೆ ಕೂಡ ಮಾಡ್ದೆ. ಆದರೆ ಮದುವೆಯಾದ ಹೊಸದರಲ್ಲಿ ನನ್ನ ಮಗ ಹೆಂಡತಿಯ ಸೆರಗನ್ನ ಹಿಡಿದುಕೊಂಡು ಓಡಾಡೋದನ್ನ ಶುರು ಮಾಡ್ದ. ಅದನ್ನ ನೋಡಿ ನನ್ನ ಕೈಯಲ್ಲಿ ಸಹಿಸಲು ಆಗಲಿಲ್ಲ. ಕೋಪ ಇನ್ನು ನೆತ್ತಿಗೆ ಇರುತ್ತೆ. ಆಗ ಸಂಧ್ಯಾ ಅತ್ತೆ ಸರೋಜ ತಲೆಯಲ್ಲಿ ಬಂದಿದ್ದು ಭವಿಷ್ಯ, ಅವಳು ತಾಯಿಯಾಗುತ್ತಿದ್ದಾಳೇನೋ ಅನ್ನೋ ವಿಷಯ. ಹೇಗಾದರೂ ಮಾಡಿ ಅವಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವಿಷಯ ಏನು ಅನ್ನುವುದನ್ನ ಗೊತ್ತು ಮಾಡಿಕೊಳ್ಳಬೇಕು ಅನ್ನೋ ಕಾರಣದಿಂದಾಗಿ ಕೊನೆಗೂ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಗ ಅವಳ ಅತ್ತೆಗೆ ಅಲ್ಲಿ ಗೊತ್ತಾಗಿದ್ದು, ಅವರ ಸೊಸೆ ಮುಂದೆ ತಾಯಿಯಾಗುವ ಚಾನ್ಸಸ್ ತುಂಬಾ ಇದೆ. ಆದಷ್ಟು ಬೇಗ ಅವಳು ತಾಯಿಯಾಗ್ತಾರೆ ಅನ್ನೋ ವಿಷಯ ಕೇಳಿದಾಗ ಆಕೆ ಒಂದು ಕ್ಷಣಕ್ಕೆ ತನ್ನ ಮಗ ಇನ್ನು ಕೈತಪ್ಪಿ ಹೋಗ್ತಾನೆ ಅನ್ನೋ ಭಯ ಅವರಿಗೆ ಕಾಡತೊಡಗಿತ್ತು. ಇದರಿಂದಾಗಿ ಸಂಧ್ಯಾಗೆ ಯಾವತ್ತೂ ಮಕ್ಕಳಾಗದ ಇರೋ ಹಾಗೆ ಔಷಧಿನ ಕೂಡ ತಗೊಂಡು ಬರ್ತಾರೆ. ಇನ್ನು ದಿನೇ ದಿನೇ ಹೇಗಾದರೂ ಮಾಡಿ ಆಕೆಗೆ ಆ ಔಷಧಿಯನ್ನು ಕೊಡುತ್ತಿದ್ರು. ಹಾಗಾಗಿ ಆಕೆಗೂ ಇನ್ನು ಮುಂದೆ ಮಕ್ಕಳಾಗುವುದು ತುಂಬಾ ಕಷ್ಟ ಅನ್ನುವ ವಿಷಯ ಗೊತ್ತಾಗುತ್ತೆ. ಎಲ್ಲೋ ಒಂದು ಕಡೆ ಇದರ ಹಿಂದೆ ಸಂಧ್ಯಾ ಅತ್ತೆ ಸರೋಜರವರ ಕೈವಾಡ ಇದೆ ಅನ್ನೋದು ಕೂಡ ಸೊಸೆ ಸಂಧ್ಯಾಗೆ ಗೊತ್ತಿತ್ತು. ಆದರೂ ಮೊದಲೇ ಬಡ ಹುಡುಗಿ, ಏನು ಹೇಳು ಪರಿಸ್ಥಿತಿಯಲ್ಲಿ ಅವಳಿರ್ಲಿಲ್ಲ. ಕಾಲ ಕಳೆದ ಹಾಗೆ ಹೀಗೆ ಒಂದು ದಿನ ಕಾಫಿ ಕುಡಿಯುತ್ತಾ ಹಾಲ್ನಲ್ಲೇ ಕುಳಿತುಕೊಂಡಿದ್ದ ಸಂಧ್ಯಾ ಅತ್ತೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಅನ್ನು ರಿಸೀವ್ ಮಾಡಿದಾಗ ಸಂಧ್ಯಾ ಅತ್ತೆಗೆ ಕೇಳಿಸಿದ್ದು ಅವರ ಮಗಳು ಒಂದೇ ಸಮನೆ ಅಳುತ್ತಿರುವ ಸದ್ದು. ಅಳುತ್ತಾ ಆಕೆ ಹೇಳಿದ ಆ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ಅವರು ತಬ್ಬಿಬ್ಬರಾಗ್ತಾರೆ. ತಕ್ಷಣವೇ ಮಗಳ ಮನೆಗೆ ಹೋಗಿ ನೋಡಿದಾಗ ಅಲ್ಲಿ ನಡೆದ ಆ ಘಟನೆಯನ್ನು ಕಂಡು ಒಂದು ಕ್ಷಣಕ್ಕೆ ಅವರೇ ಭಯಭೀತರಾಗ್ತಾರೆ. ಅಮ್ಮ, ಎಲ್ಲಿದೀಯಾ ಎಂದು ಕೂಗುತ್ತಾ ಪ್ರೀತಿಯಿಂದ ನನ್ನ ಮಗ ನನ್ನ ಹತ್ತಿರ ಬಂದಾಗ ನನಗಾಗುವ ಸಂತೋಷ ಅಷ್ಟಿಷ್ಟಲ್ಲ. ಅಲ್ಲೇ ನಿಂತಿದ್ದ ಅವಳ ಹೆಂಡತಿಯ ಮುಖವನ್ನು ನೋಡಿದ ಅವನ ತಾಯಿ ಮನಸ್ಸಲ್ಲೇ, ಯಾರೇನೇ ಮಾಡಿದ್ರು ನನ್ನ ಮಗ ನನ್ನ ಬಿಡೋದಿಲ್ಲ. ಅದಕ್ಕೆ ಸಾಕ್ಷಿ ನನ್ನ ಮಗ ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಎನ್ನುತ್ತಾ ಸೊಸೆಯನ್ನು ಹೀಯಾಳಿಸುವ ರೀತಿ ನೋಡುತ್ತಾ ಮಗ ತಾಯಿಯ ಬಳಿಗೆ ಬಂದಾಗ ತಾಯಿ ಹೇಳ್ತಾರೆ, ಅಲ್ಲ ಕಣೋ, ಎಷ್ಟೊತ್ತಿನಿಂದ ಊಟ ಮಾಡೋದಕ್ಕೆ ಕಾಯ್ತಿದ್ದೀನಿ, ಯಾಕಿಷ್ಟು ಲೇಟಾಗಿ ಬಂದೆ ಎಂದಾಗ ನನ್ನ ಮಗ ಮುಜುಗರದಿಂದ ಹೇಳಿದ ಆ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ನಾನೇ ಬೆಚ್ಚಿಬಿದ್ದೆ. ನನ್ನ ಮಗ ಹೇಳಿದ, ಅಲ್ಲಮ್ಮ, ನೀನು ಊಟ ಮಾಡ್ಕೊಳ್ಬೇಕಾಗಿತ್ತು, ಯಾಕೆ ನೀನು ನನಗೋಸ್ಕರ ಕಾಯ್ಕೊಂಡು ಕೂತಿದ್ದೆ? ಇಲ್ನೋಡು, ನಿನ್ಗೊಂದು ಒಳ್ಳೆ ವಿಷಯ ಹೇಳಬೇಕು. ಸಂಧ್ಯಾ ತಾಯಿ ಆಗ್ತಿದ್ದಾಳೆ. ಅದಕ್ಕೆ ಸ್ವೀಟ್ ತಗೊಂಡು ಬರೋದಕ್ಕೆ ಹೋಗಿದ್ದೆ. ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಎಂದು ಮಗ ಹೇಳಿದ್ದೇ ತಡ. ಮನಸ್ಸಲ್ಲಿ ಕೋಪದ ಜೊತೆ ದ್ವೇಷ ಕೂಡ ಹೆಚ್ಚಾಗುತ್ತೆ. ಆದರೂ ಮಗನ ಮುಂದೆ ಅದನ್ನೆಲ್ಲ ತೋರಿಸಿಕೊಳ್ಳದೆ ಮುಗುಳ್ನಗೆಯಿಂದ, ಸರಿನಪ್ಪ, ಈಗ ಊಟ ಮಾಡೋಣ ನಡಿ, ನನಗೂ ಹೊಟ್ಟೆ ಹಸಿತಿದೆ ಎಂದು ಹೇಳಿ ಅಲ್ಲಿಂದ ಎದ್ದು ಅಡಿಗೆ ಮನೆಯ ಬಳಿ ಹೋಗ್ತಾರೆ. ಸಂಧ್ಯಾಳ ಅತ್ತೆಯ ಬಗ್ಗೆ ಹೇಳುವುದಾದರೆ, ಅವರು ಮದುವೆಯಾದಾಗಿನಿಂದ ಅತ್ತೆ ಮನೆಯಲ್ಲಿ ಅವರ ಅತ್ತೆಯ ಬಳಿ ತುಂಬಾ ಕಷ್ಟಪಟ್ಟು ಜೀವನ ಸಾಗಿಸುತ್ತಿದ್ರು. ಆದರೆ ಅವರಿಗೆ ಸಿಕ್ಕಿದ್ದ ಗಂಡ ಮಾತ್ರ ಹೆಂಡತಿ ಎಂದರೆ ಎಲ್ಲಿಲ್ಲದ ಪ್ರಾಣ. ನೋಡುವವರ ಕಣ್ಣಿಗೆ ಇಬ್ಬರು ಹೇಳಿ ಮಾಡಿಸಿದ ಜೋಡಿ ಹಾಗೆ ಕಾಣುತ್ತಿದ್ರು. ಆದರೆ ಅವರ ಅದೃಷ್ಟಕ್ಕೆ ಅವರ ಮೇಲೆ ಅದ್ಯಾರ ಕೆಟ್ಟು ಕಣ್ಣು ಬೀಳ್ತೋ. ಆಕೆ ಮದುವೆಯಾದ 10 ವರ್ಷಕ್ಕೆಲ್ಲ ಗಂಡ ತೀರಿಕೊಳ್ತಾರೆ. ಅಲ್ಲಿಗಾಗಲೇ ಇಬ್ಬರು ಮಕ್ಕಳಾಗಿರ್ತಾರೆ. ಇನ್ನು ಗಂಡ ಹೋದ ಮೇಲಂತೂ ಆಕೆ ಪೂರ್ತಿ ಕುಗ್ಗೋಗ್ತಾರೆ. ಗಂಡ ಹೋದ ನಂತರ ಜೀವನ ಸಾಗಿಸುವುದಂತೂ ತುಂಬಾನೇ ಕಷ್ಟ ಆಗ್ಬಿಡುತ್ತದೆ.
ಇಂತಹ ಸಮಯದಲ್ಲಿ ನನಗೆ ಆಸರೆಯಾಗಿದ್ದು ನನ್ನ ತಂದೆ ತಾಯಿ. ಇನ್ನು ದಿನೇ ದಿನೇ ನಾನು ವಿಧವೆಯಾದೆ ಅನ್ನೋದು ಅವರಿಗೆ ಕಾಡುತ್ತಿತ್ತು. ಹಾಗಾಗಿ ಅವರು ನನ್ನ ಮುಂದಿನ ಜೀವನದ ಬಗ್ಗೆ ತುಂಬಾ ಯೋಚಿಸಿ ನನ್ನನ್ನು ಬೇರೆ ಮದುವೆ ಮಾಡಿಕೊಳ್ಳುವ ಹಾಗೆ ಬಲವಂತ ಮಾಡಲು ಶುರು ಮಾಡಿದ್ರು. ಆದರೆ ನನ್ನ ಪ್ರಕಾರ ನನ್ನ ಗಂಡನಂತಹ ಮನುಷ್ಯನೇ ಮತ್ತೆ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿರ್ಲಿಲ್ಲ. ಅಥವಾ ನನ್ನ ಮಕ್ಕಳಿಗೆ ತಂದೆ ಪ್ರೀತಿ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ನನಗೆ ಇರ್ಲಿಲ್ಲ. ಹಾಗಾಗಿ ನನ್ನ ತಂದೆ ತಾಯಿಯ ಮಾತಿಗೆ ನಾನು ಕೂಡ ಕಡಾಖಂಡಿತವಾಗಿ ನಿರಾಕರಿಸ್ಬಿಟ್ಟೆ. ಆದರೆ ನನ್ನ ತಂದೆ ತಾಯಿ ಮಾತ್ರ ನನ್ನ ಬಗ್ಗೆ ಯೋಚನೆ ಮಾಡುತ್ತಿದ್ರು. ಗಂಡ ಇಲ್ಲದೆ ಒಬ್ಬಂಟಿ ಹೆಣ್ಣು ಜೀವನ ಪೂರ್ತಿ ಹೇಗೆ ಸಾಗಿಸ್ತಾಳೋ ಅನ್ನೋ ಯೋಚನೆ ಅವರಿಗೆ ಕಾಡುತ್ತಿತ್ತು. ಆದರೆ ನನಗೆ ನನ್ನ ಮಕ್ಕಳೇ ಸರ್ವಸ್ವ ಆಗಿದ್ರು. ನನ್ನ ಹಾಗೂ ಮಕ್ಕಳ ಮಧ್ಯೆ ಬೇರೆ ಯಾರು ಬರುವುದು ನನಗೆ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಬೇರೆ ಮದುವೆ ಮಾಡಿಕೊಳ್ಳದೆ ನನ್ನ ಮಕ್ಕಳನ್ನು ಸಾಕ್ಬೇಕು ಅನ್ನೋ ನಿರ್ಧಾರವನ್ನ ಕೂಡ ಮಾಡಿದೆ. ಅದೇ ಸಮಯಕ್ಕೆ ಕೆಲವು ತಿಂಗಳುಗಳ ನಂತರ ನನ್ನ ತಮ್ಮನ ಮದುವೆ ಕೂಡ ಆಗುತ್ತೆ. ಆದರೆ ಮದುವೆಯಾದ 15 ದಿನಕ್ಕೆಲ್ಲ ನನ್ನ ತಮ್ಮನನ್ನು ನನ್ನ ತಂದೆ ತಾಯಿ ಬೇರೆ ಕಳಿಸ್ತಾರೆ. ಇದರ ಹಿಂದೆ ಕೂಡ ಒಂದು ಕಾರಣವಿತ್ತು. ಈ ವಿಷಯದ ಬಗ್ಗೆ ನನ್ನ ತಂದೆಯ ತಾಯಿಯ ಬಳಿ ನಾನು ಕೇಳಿದಾಗ ನನ್ನ ತಂದೆ ಹೇಳಿದ ಮಾತನ್ನು ಕೇಳಿ ಅಂದು ನನ್ನ ತಂದೆ ಹೇಳಿದ ಆ ಮಾತು, ನೋಡಮ್ಮ, ಈಗಾಗಲೇ ನೀನಿರುವ ಪರಿಸ್ಥಿತಿಯಲ್ಲಿ ನಿನ್ನ ಮಕ್ಕಳಿಗೆ ತಂದೆ ಇಲ್ಲ ಅನ್ನೋ ಕೊರಗು ಆಗಬಾರದು ಅಂತ ಹೇಳಿ ನಿನ್ನ ತಮ್ಮನನ್ನು ಬೇರೆ ಮಾಡಿದ್ವಿ. ಯಾಕಂದ್ರೆ ನಾಳೆ ದಿನ ಅವನಿಗೆ ಮಕ್ಕಳಾದ್ರೆ ಆ ಮಕ್ಕಳು ಮನೆಯಲ್ಲಿ ಅಪ್ಪ ಅಂತ ನಿನ್ನ ತಮ್ಮನನ್ನು ಕರೆದಾಗ ಅವರನ್ನು ನೋಡಿ ನಿನ್ನ ಮಕ್ಕಳು ಆ ಕೊರಗನ್ನ ಅನುಭವಿಸಬಾರದು. ಆ ಮಕ್ಕಳು ನಿನ್ನ ಮಕ್ಕಳನ್ನ ಹೀಯಾಳಿಸಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅಷ್ಟೇ ನಾವು ಕೂಡ ಎಷ್ಟು ದಿನ ಅಂತ ಇರ್ತೀವಿ. ನೋಡಮ್ಮ, ನಾವಿರೋವರೆಗೂ ಈ ಸಂಬಂಧಗಳಲ್ಲಿ ಬಿರುಕು ಬರುವುದು ನಮಗಿಷ್ಟ ಇಲ್ಲ. ಹಾಗಂತ ಹೇಳಿ ಅವನನ್ನ ಹಾಗೆ ಕಳಿಸ್ಲಿಲ್ಲ. ಅವನಿಗೆ ಸಿಗಬೇಕಾಗಿರುವ ಆಸ್ತಿಯಲ್ಲಿ ಅವನ ಪಾಲು ಕೊಟ್ಟಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿ ಈ ನಿರ್ಧಾರವನ್ನ ತಗೊಂಡಿದ್ದೀವಿ ಎಂದು ಹೇಳಿದಾಗ, ಇನ್ನು ನಾನಿದ್ದ ಪರಿಸ್ಥಿತಿಯಲ್ಲಿ ಮುಂದೆ ನನಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗದೆ ನಾನು ಮೌನವಾದೆ. ತಂದೆ ತಾಯಿ ಹೋದ ಮೇಲೆ ಅವರು ನನಗಂತ ಕೊಟ್ಟ ಆಸ್ತಿಯಲ್ಲಿ ನನ್ನ ಜೀವನಕ್ಕೂ ಹಾಗೂ ನನ್ನ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವರು ಕೊಟ್ಟ ಆಸ್ತಿ ತುಂಬಾನೇ ಅನುಕೂಲವಾಯಿತು. ಅದರಲ್ಲೂ ನಾನು ಚಿಕ್ಕ ವಯಸ್ಸಿಗೆ ವಿಧವೆಯಾದೆ ಅನ್ನೋ ಕಾರಣದಿಂದಾಗಿ ನನ್ನ ತಂದೆ ತಾಯಿ ನನಗೆ ಒಂದು ಪಟ್ಟು ಹೆಚ್ಚಾಗಿ, ನಾನು ಚಿಕ್ಕ ವಯಸ್ಸಲ್ಲೇ ವಿಧವೆಯಾದ ಕಾರಣ ನನ್ನ ತಾಯಿಯ ಒಡವೆ ಎಲ್ಲ ನನಗೆ ಸೇರಿತ್ತು. ಹಾಗಾಗಿ ನನ್ನ ಮುಂದಿನ ಜೀವನ ತುಂಬಾನೇ ಸುಲಭವಾಗಿತ್ತು. ಅದೇ ರೀತಿ ನನ್ನ ಮಕ್ಕಳನ್ನು ಕೂಡ ನಾನು ತುಂಬಾನೇ ಪ್ರೀತಿ ಹಾಗೂ ಸಂಸ್ಕಾರದಿಂದ ಬೆಳೆಸ್ತಿದ್ದೆ. ಯಾಕಂದ್ರೆ ನಾಳೆ ದಿನ ತಂದೆ ಇಲ್ಲದ ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನೋ ಹೆಸರು ಬರಬಾರದು ಅನ್ನೋ ಕಾರಣಕ್ಕಾಗಿ ನನ್ನ ಇಡೀ ಜೀವನವನ್ನು ನನ್ನ ಮಕ್ಕಳಿಗಾಗಿಯೇ ಮುಡಿಪಿಟ್ಟೆ. ಇನ್ನು ನನ್ನ ಮಕ್ಕಳು ಕೂಡ ಅಷ್ಟೇ, ತಾಯಿ ಹೇಳಿದ್ದೇ ವೇದವಾಕ್ಯ ಅನ್ನೋ ರೀತಿ ಬೆಳೆದ್ರು. ಅದರಲ್ಲೂ ನನ್ನ ಮಗ ಅಂತೂ ತುಂಬಾ ಬುದ್ಧಿವಂತನಾಗಿದ್ದ. ಓದುವುದರಲ್ಲಿ ಅಂತೂ ಎಲ್ಲದರಲ್ಲೂ ಮುಂದಿದ್ದ. ಮಕ್ಕಳಿಗಾಗಿ ನಾನು ಪಡುತ್ತಿದ್ದ ಕಷ್ಟ ಅವನು ನೋಡುತ್ತಿದ್ದ. ಹಾಗಾಗಿ ಅವನಿಗೆ ತನ್ನ ತಾಯಿ ಹಾಗೂ ತಂಗಿಯೇ ಅವನ ಪ್ರಪಂಚವಾಗಿದ್ರು. ನನ್ನ ಮಕ್ಕಳು ನನ್ನನ್ನ ಪ್ರೀತಿಸುತ್ತಿದ್ದದನ್ನು ನೋಡಿ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೆ. ಗಂಡ ಇಲ್ಲದೆ ಇದ್ರೂ ನನ್ನ ಮಕ್ಕಳಿಗೆ ಗುರಿ ತಲುಪಲು ನಾನು ತುಂಬಾ ಕಷ್ಟಪಟ್ಟು ನನ್ನ ಮಕ್ಕಳನ್ನ ಸಾಕದೆ ಅನ್ನೋ ಹೆಮ್ಮೆ ಹಾಗೂ ಸಂತೋಷ ನನ್ನಲ್ಲಿ ಎತ್ತಿ ಕಾಣುತ್ತಿತ್ತು. ಇನ್ನು ನಾನಂದುಕೊಂಡ ಹಾಗೆ ನನ್ನ ಮಕ್ಕಳು ಕೂಡ ಓದಲ್ಲಿ ಮುಂದಿದ್ರು. ನಾನಂದುಕೊಂಡ ಹಾಗೆಯೇ ನನ್ನ ಮಗನಿಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೂಡ ಸಿಗುತ್ತೆ. ಆದರೆ ನನ್ನ ಮನಸ್ಸಿನಲ್ಲಿ ಮದುವೆಯ ವಿಷಯ ಬಂದಾಗ ನನ್ನ ಮಗಳಿಗೆ ಮೊದಲು ಮದುವೆ ಮಾಡಬೇಕು ಅನ್ನೋ ವಿಷಯ ಕಾಡುತ್ತಿತ್ತು. ನಂತರ ನನ್ನ ಮಗನ ಮದುವೆ ಮಾಡುವುದಾಗಿ ನಾನು ನಿರ್ಧಾರ ಮಾಡಿದೆ.
ಯಾಕಂದ್ರೆ ಮೊದಲೇ ತಂದೆ ಇಲ್ಲದೆ ಬೆಳೆದಿರುವ ನನ್ನ ಮಕ್ಕಳಿಗೆ ನಾಳೆ ದಿನ ನನ್ನ ಮನೆಗೆ ಬರುವ ಸೊಸೆ ಅವಳನ್ನ ಕೀಳಾಗಿ ನೋಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮಗಳ ಮದುವೆ ಕೂಡ ನಿಶ್ಚಯ ಮಾಡಿದೆ. ನನ್ನ ಮಗಳು ನೋಡಲು ತುಂಬಾ ಸುಂದರವಾಗಿದ್ಲು. ಹಾಗಾಗಿ ಅವಳ ಓದು ಮುಗಿದ ನಂತರ ತಕ್ಷಣವೇ ಅವಳಿಗೆ ಒಳ್ಳೆ ಕಡೆ ಸಂಬಂಧಗಳು ಬರಲು ಶುರುವಾಯ್ತು. ಇದರಿಂದಾಗಿ ನಾನು ಹೆಚ್ಚು ಅವಳ ಬಗ್ಗೆ ಏನು ಯೋಚನೆ ಮಾಡುವ ಅವಶ್ಯಕತೆ ಇರಲಿಲ್ಲ. ಅವಳ ಓದಿನ ಪ್ರಕಾರ ಅವಳಿಗೆ ಬಂದಿದ್ದ ಸಂಬಂಧ ತುಂಬಾ ಒಳ್ಳೆಯ ಜನವರಾಗಿದ್ರು. ನಾನಂದುಕೊಂಡ ಹಾಗೆ ಮನೆಗೆ ಒಬ್ಬನೇ ಮಗನಾಗಿದ್ದ ನನ್ನ ಅಳಿಯ. ಇನ್ನೇನು ನಾನು ಕೂಡ ಮದುವೆಯ ತಯಾರಿಗಳಲ್ಲಿ ತೊಡಗಿದ್ದೆ. ಆದರೆ ಮನೆಯಲ್ಲಿ ಮೊದಲ ಮದುವೆ. ಕೆಲವು ಜವಾಬ್ದಾರಿಗಳನ್ನು ಒಬ್ಬಳೇ ನಿಭಾಯಿಸುವುದು ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಹಾಗಾಗಿ ಜೊತೆಗೆ ನನ್ನ ಮಗ ಕೂಡ ಹೊರಗಡೆಯ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದ. ಅದರಲ್ಲೂ ಮನೆಯಲ್ಲಿ ಕೆಲಸ ಹೆಚ್ಚು. ಒಬ್ಳೇ ನಿಭಾಯಿಸಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ನನಗೆ ಪರಿಚಯ ಇರುವವರನ್ನು ಕೆಲಸ ಮಾಡಲು ಕರೆದುಕೊಂಡೆ. ಆಕೆ ತುಂಬಾ ಒಳ್ಳೆಯ ಹೆಂಗಸಾಗಿದ್ಲು. ಆಕೆಯನ್ನು ನೋಡಿದಾಗ ನನ್ನ ಮನಸ್ಸಲ್ಲಿ ಬಂದಿದ್ದು ಇಂತಹ ಬಡ ಕುಟುಂಬದಿಂದಲೇ ನನ್ನ ಮಗನಿಗೆ ಹುಡುಗಿಯನ್ನು ತರಬೇಕು ಅನ್ನೋದು. ಆದರೆ ನನ್ನ ಮಗ ಓದಿರೋ ಹುಡುಗ. ಈ ಮದುವೆಗೆ ಒಪ್ಪಿಕೊಳ್ತಾನೋ ಇಲ್ಲೋ ಎನ್ನುವ ಕುತೂಹಲ ನನಗಿತ್ತು. ಆದರೂ ಎಲ್ಲೋ ಒಂದು ಕಡೆ ನನ್ನ ಮಗ ತನ್ನ ತಾಯಿಯ ಮಾತನ್ನು ಯಾವತ್ತೂ ನಿರಾಕರಿಸೋದಿಲ್ಲ ಅನ್ನೋ ನಂಬಿಕೆ ಕೂಡ ನನಗಿತ್ತು. ಹಾಗಾಗಿ ನಾನು ಈ ವಿಷಯದ ಬಗ್ಗೆ ನನ್ನ ಮಗನ ಬಳಿ ಮಾತನಾಡುತ್ತಾ, ನೋಡಪ್ಪ, ಹೇಗೂ ನಿನ್ ತಂಗಿ ಮದುವೆ ಮಾಡ್ತಾ ಇದ್ದೀವಿ. ಇನ್ನು ನಿನ್ನ ತಂಗಿ ಮನೆ ಬಿಟ್ಟು ಹೋದ ಮೇಲೆ ನನಗೂ ಒಂಟಿತನ ಕಾಡುತ್ತೆ. ಹಾಗಾಗಿ ಜೊತೆಯಲ್ಲಿ ನಿನ್ನ ಮದುವೆ ಕೂಡ ಮಾಡಿಬಿಡೋಣ ಅನ್ಕೊಂಡಿದ್ದೀನಿ ಎಂದಾಗ, ನನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ. ಅದು ಬಡ ಹುಡುಗಿ. ಅವಳನ್ನ ತಂದು ಮದುವೆ ಮಾಡಿದ್ರೆ ಮನೇನ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ. ನಮಗೆ ದುಡ್ಡು ಸೌಂದರ್ಯಕ್ಕಿಂತ ನಮ್ಮ ಮನೆಗೆ ಅಡ್ಜಸ್ಟ್ ಆಗ್ಬೇಕು. ಓದಿರೋ ಹುಡುಗಿನ ತಂದ್ರೆ ಶೋಕಿಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾನೊಂದು ಕಡೆ ಹುಡುಗಿ ನೋಡುತ್ತೇನೆ. ಇನ್ನು ನಿನ್ನ ಅಭಿಪ್ರಾಯ ಹೇಳು ಎಂದಾಗ, ಮಗ ಕೂಡ ತಾಯಿಯ ಮಾತನ್ನು ಕೇಳಿ, ಅಮ್ಮ, ಯಾವತ್ತಾದ್ರೂ ಆಗ್ಲಿ ನಿನ್ನ ಮಾತಿಗೆ ನಾನು ನಿರಾಕರಿಸಿದ್ದೆನಾ? ನಿನ್ನ ಇಷ್ಟ ಎಂದು ಹೇಳಿ ಮಗ ಒಪ್ಪಿಗೆ ಕೊಡ್ತಾನೆ. ಇನ್ನು ಅವನ ತಾಯಿಗೂ ಬೇಕಾಗಿದ್ದು ಅದೇ. ಹಾಗಾಗಿ ಬೇರೆ ದಿನವೇ ಆಕೆಯ ಬಳಿ ತಮ್ಮ ಮಗನಿಗಾಗಿ ಒಂದು ಹುಡುಗಿಯನ್ನು ಹುಡುಕೋದಾಗಿ ಹೇಳ್ತಾರೆ. ಅದು ಕೂಡ ಬಡ ಹುಡುಗಿಯಾಗಿರಬೇಕು ಅನ್ನೋ ವಿಷಯವನ್ನ ಕೇಳಿದ ಆಕೆಗೆ ಒಂದು ಕ್ಷಣಕ್ಕೆ ಅಚ್ಚರಿಯಾಗುತ್ತೆ. ಯಾಕಂದ್ರೆ ಅಷ್ಟು ಓದಿರೋ ಹುಡುಗನನ್ನ ಒಬ್ಬ ಬಡ ಹುಡುಗಿ ಜೊತೆ ಮದುವೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಅವಳಿಗೆ ಒಂದು ರೀತಿ ಆಶ್ಚರ್ಯವಾಗುತ್ತೆ. ಆದರೂ ಹಣೆ ಬರಹದಲ್ಲಿ ಇದ್ರೆ ಏನು ಮಾಡೋದಕ್ಕಾಗಲ್ಲ ಅನ್ನೋ ಮಾತನ್ನ ನಂಬಿ ಆಕೆ ಕೂಡ ಅವರ ಮನೆಯ ಬಳಿ ಇರುವ ಒಂದು ಬಡ ಹುಡುಗಿಯ ಫೋಟೋ ತಂದು ತೋರಿಸಿದಾಗ ಹುಡುಗನ ತಾಯಿ ಒಪ್ಪಿಕೊಳ್ತಾರೆ. ನೋಡಲು ಹುಡುಗಿ ಕೂಡ ಪರವಾಗಿಲ್ಲ ಅನ್ನೋ ಆಗಿರ್ತಾಳೆ. ಇನ್ನು SSLC ಓದಿದ್ದ ಅವಳ ಜೊತೆ ಮದುವೆ ಫಿಕ್ಸ್ ಮಾಡ್ತಾರೆ. ಒಂದು ರೀತಿಯಲ್ಲಿ ಇದು ಅವರಿಗೆ ಹುಡುಕಿಕೊಂಡು ಬಂದ ಭಾಗ್ಯದ ರೀತಿ ಕಾಣಿಸುತ್ತಿತ್ತು. ಹುಡುಗಿ ಕೂಡ ತುಂಬಾ ಒಳ್ಳೆ ಹುಡುಗಿಯಾಗಿದ್ಲು. ಹಾಗಾಗಿ ಹುಡುಗನ ತಾಯಿ ಮಗಳ ಮದುವೆಯಾದ 15 ದಿನಕ್ಕೆಲ್ಲ ಮಗನ ಮದುವೆಯನ್ನು ಮಾಡ್ಬಿಡ್ತಾರೆ. ಇನ್ನು ಮದುವೆಯಾದ ಮೇಲೆ ಸರೋಜಾ ತನ್ನ ಸೊಸೆ ಸಂಧ್ಯಾಳನ್ನು ತನ್ನ ಮಗನ ಬಳಿ ಹೋಗದ ಹಾಗೆ ನೋಡಿಕೊಳ್ಳುತ್ತಿದ್ರು. ಆದಷ್ಟು ಆಕೆಯನ್ನು ಕೆಲಸದಲ್ಲಿ ತೊಡಗಿಸುತ್ತಿದ್ರು. ಹೀಗೆಲ್ಲ ಮಾಡೋದ್ರಿಂದ ಮಗ ಆದಷ್ಟು ತನ್ನ ಹೆಂಡತಿಯಿಂದ ದೂರ ಇರ್ತಾನೆ ಅನ್ನೋ ನಂಬಿಕೆ ಅವರಿಗಿತ್ತು. ಹಾಗಾಗಿ ಆದಷ್ಟು ಸೊಸೆಯ ಮೇಲೆ ಅವರ ಕಣ್ಣಿರುತ್ತಿತ್ತು. ಆದರೆ ದಿನಗಳು ಕಳೆದ ಹಾಗೆ ಮಗ ಹೆಚ್ಚಾಗಿ ತನ್ನ ಹೆಂಡತಿ ಬಗ್ಗೆ ಕಾಳಜಿ ವಹಿಸಲು ಶುರು ಮಾಡ್ತಾನೆ. ತನ್ನ ಹೆಂಡತಿಯನ್ನು ಜೊತೆಯಲ್ಲೇ ಕುಣಿಸಿಕೊಂಡು ಊಟ ಮಾಡೋದಾಗ್ಲಿ ಅಥವಾ ಇಬ್ಬರು ಹೊರಗಡೆ ತಿರುಗುವುದಕ್ಕಂತ ಹೋಗೋದಾಗ್ಲಿ ಬರ್ತಾ ಬರ್ತಾ ಇದೆಲ್ಲ ಹೆಚ್ಚಾಗ್ತಾ ಬರುತ್ತೆ. ಇನ್ನು ಇದನ್ನೆಲ್ಲ ನೋಡಿದ ತಾಯಿಗೆ ಸಹಿಸಲು ಆಗೋದಿಲ್ಲ. ಬರ್ತಾ ಬರ್ತಾ ಯಾಕೋ ನನ್ನ ಮಗ ಕೈ ಜಾರಿ ಹೋಗ್ತಿದ್ದಾನೆ ಅನ್ನೋ ಕೋಪ ಮನಸ್ಸಲ್ಲಿತ್ತು. ಹಾಗಾಗಿ ಆಕೆ ಯೋಚನೆ ಮಾಡಿದ್ದು, ಇವಳು ತಾಯಿ ಆಗ್ತಾ ಇರಬಹುದು.
ಇದರಿಂದಾಗಿ ಇದೆಲ್ಲ ಆಗ್ತಿದೆ ಎಂದು ಹೇಳಿ ಇದನ್ನ ಹೇಗಾದ್ರೂ ಮಾಡಿ ತಡಿಬೇಕು. ಹೀಗೆ ಬಿಟ್ರೆ ನನ್ನ ಮಗ ನನ್ನ ಕೈಯಿಂದ ತಪ್ಪಿ ಹೋಗ್ತಾನೆ ಅನ್ನೋ ಯೋಚನೆ ಅವರ ಮನಸ್ಸಿಗೆ ಬರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿದ ಅವರು ಆಕೆ ಮತ್ತೆ ತಾಯಿಯಾಗದ ಹಾಗೆ ತಡೆಯಲು ಪ್ರಯತ್ನ ಪಡ್ತಾರೆ. ಹಾಗೆ ನಡೆಯುತ್ತೆ ಕೂಡ ಹೌದು. ಆದರೆ ಆಕೆ ಬಡ ಹುಡುಗಿ. ಮನೆಯಲ್ಲಿ ಏನೇ ನಡೆದರೂ ಆಕೆ ಮಾತ್ರ ಸುಮ್ಮನೆ ಇರ್ತಿದ್ಲು. ಆದರೆ ಎಲ್ಲವೂ ನಾವಂದುಕೊಂಡ ಹಾಗೆಯೇ ನಡೆಯುತ್ತೆ ಅನ್ನೋದು ತಪ್ಪು. ಕೊನೆಗೂ ಆಕೆ ತಾಯಿಯಾಗ್ತಾಳೆ. ಆಕೆಯ ಅತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ದೇವರ ಇಚ್ಛೆಯೇ ಬೇರೆ ಇತ್ತೋ ಅನ್ಸುತ್ತೆ. ಎಷ್ಟೆಲ್ಲ ಪ್ರಯತ್ನ ಪಟ್ರೂ ಕೊನೆಗೂ ಅವಳ ಅತ್ತೆ ಅಂದುಕೊಂಡ ಹಾಗೆ ನಡೆಯಲೇ ಇಲ್ಲ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ಏನು ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಅವಳ ಅತ್ತೆ ತೊಡಗಿರ್ತಾರೆ. ಅಷ್ಟರಲ್ಲಿ ಮಗಳ ಕರೆ ಬಂದಾಗ ಫೋನಿನಲ್ಲಿ ಮಗಳು ಜೋರಾಗಿ ಅಳುತ್ತಿರುವುದನ್ನು ಕೇಳಿದ ಆಕೆ ಮಗಳು ಹೇಳಿದ ಆ ಮಾತನ್ನು ಕೇಳಿ ಅವರ ಮನಸ್ಸು ಒಡೆದು ಹೋದ ಹಾಗಾಗುತ್ತೆ. ತಕ್ಷಣವೇ ಮಗನನ್ನು ಕರೆದುಕೊಂಡು ಮಗಳ ಮನೆಗೆ ಹೊರಡ್ತಾರೆ. ಮಗಳ ಮನೆಗೆ ಹೋಗಿ ನೋಡಿದಾಗ ಮಂಚದ ಮೇಲೆ ಮಗಳು ಮಲಗಿರುವುದನ್ನು ನೋಡಿ ತಾಯಿಗೆ ಕರಳು ಹಿಂಡಿದ ಹಾಗಾಗುತ್ತೆ. ತಾಯಿಯನ್ನು ನೋಡಿದ ಮಗಳು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಮಗಳು ಅಳುತ್ತಿರುವುದನ್ನು ನೋಡಿದ ತಾಯಿ, ಬೇಡಮ್ಮ, ಅಳಬೇಡ, ಏನಿದಿಲ್ಲ ಎಂದು ಪಕ್ಕದ ನಿಂತಿದ್ದ ಅಳಿಯನ ಬಳಿ ಕೇಳಿದಾಗ ಆತ ಹೇಳಿದ್ದು, ಅದು ಏನು ಇಲ್ಲ ಅತ್ತೆ, ಒಣಗು ಹಾಕೋದಕ್ಕೆ ಬಟ್ಟೆ ಹಾಕಿದ್ರು, ಅದನ್ನ ಎತ್ಕೊಂಡು ಬರುವಾಗ ಕಾಲ್ಜಾರಿ ಬಿದ್ದಿದ್ಲು ಎಂದ ತಕ್ಷಣ ತಾಯಿ ಹೇಳ್ತಾರೆ. ಮಗಳು ತಾಯಿಯ ಬಳಿ ಹೇಳುತ್ತಾಳೆ, ಹೌದಮ್ಮ, ಬಟ್ಟೆ ಎತ್ಕೊಂಡು ಬರುವಾಗ ಈ ರೀತಿ ಆಗೋಯ್ತು. ಡಾಕ್ಟರ್ ಹೇಳಿದ್ರು ಮತ್ತೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಎಂದಾಗ ಅವಳ ತಾಯಿ ಕೋಪದಿಂದ ಹೇಳ್ತಾರೆ, ಅಲ್ಲಮ್ಮ, ಮನೆಯಲ್ಲಿ ದೊಡ್ಡವರು ಇದ್ಕೊಂಡು ಇಂಥ ಸಮಯದಲ್ಲಿ ಈ ರೀತಿ ಕೆಲಸ ಬೇರೆ ಹೇಳೋದಕ್ಕೆ ಅವರಿಗೆ ಹೇಗೆ ಮನಸ್ಸು ಬಂತು ಎಂದ ತಕ್ಷಣ ಪಕ್ಕದಲ್ಲಿ ಇದ್ದ ಅವಳ ಅತ್ತೆ ಹೇಳ್ತಾರೆ, ಮಾಡೋ ಕೆಲ್ಸನ ಸರಿಯಾಗಿ ಮಾಡಿದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಬಸರಿಯಾದ ತಕ್ಷಣ ಮನೆಯಲ್ಲಿ ಕೂತ್ಕೊಂಡಿರ್ಬೇಕು ಅಂತ ಏನಿಲ್ಲ. ಎದ್ದು ಓಡಾಡ್ಕೊಂಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ. ಹಾಗಂತ ಹೇಳಿ ಇಂತಹ ಅನಾಹುತಗಳನ್ನು ಮಾಡ್ಕೊಳ್ಳಿ ಅಂತ ಯಾರು ಹೇಳಿದ್ರು ಎಂದಾಗ ಮಗಳು ಅನುಭವಿಸುತ್ತಿದ್ದ ನೋವನ್ನ ನೋಡಿ ದುಃಖ ತಡೆಯಲಾಗದೆ ಎಲ್ಲೋ ಒಂದು ಕಡೆ ಆಕೆ ತನ್ನ ಸೊಸೆಯ ಜೊತೆ ಮಾಡಿದ ಆ ಪಾಪ ಈ ರೀತಿಯಾಗಿ ಅನುಭವಿಸಬೇಕಾಗಿ ಬರ್ತಿದೆ ಅನ್ನೋದು ಅರಿವಾಗುತ್ತೆ. ಇನ್ನು ಮಗಳು ತಾಯಿ ಆಗೋದೇ ಇಲ್ಲ ಅನ್ನೋ ವಿಷಯ ಗೊತ್ತಾದ ಮೇಲಂತೂ ಮಗಳ ಅತ್ತೆ ಮಾತ್ರ ಅವರ ಮಗಳನ್ನು ಅಲ್ಲಿ ಇಟ್ಕೊಳ್ಳಲು ತಯಾರಿರ್ಲಿಲ್ಲ. ಅದೇ ಕ್ಷಣ, ನೋಡಿ, ನಿಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗಿ, ಅವಳಿಗೆ ಮತ್ತೆ ಮಕ್ಕಳಾಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇದಕ್ಕೆ ಮುಂದೆ ಏನು ವ್ಯವಸ್ಥೆ ಮಾಡ್ತಿರೋ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಒಳ್ಳೆ ಕಡೆ ತೋರಿಸಿ, ನಂತರ ಏನು ಮಾಡಬೇಕೋ ಅದನ್ನ ಯೋಚನೆ ಮಾಡೋಣ ಎಂದಾಗ ಸದ್ಯಕ್ಕೆ ಅವಳ ತಾಯಿ ಕೂಡ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ದುಃಖವನ್ನು ನೋಡಿ ಆ ಕ್ಷಣಕ್ಕೆ ಮಗಳನ್ನು ಮನೆಗೆ ಕರ್ಕೊಂಡು ಬಂದ್ಬಿಡ್ತಾರೆ. ಮನೆಗೆ ನಾದಿನಿ ಆ ಸ್ಥಿತಿಯಲ್ಲಿಯೇ ಬಂದಿದ್ದನ್ನು ನೋಡಿ ಅವಳ ಅತ್ತಿಗೆಗೂ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ಅವಳ ನಾದಿನಿಯ ಪರಿಸ್ಥಿತಿಯನ್ನು ನೋಡಿ ಆಕೆ ಅವಳ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ನಾದಿನಿಯನ್ನು ತುಂಬಾ ಚೆನ್ನಾಗಿಯೇ ನೋಡಿಕೊಳ್ತಾಳೆ. ಇನ್ನು ಇದನ್ನೆಲ್ಲ ನೋಡಿದ ಆಕೆಯ ಅತ್ತೆಗೆ ಒಂದು ರೀತಿ ಮುಜುಗರವಾಗುತ್ತದೆ. ತನ್ನ ಸೊಸೆಯ ಮೇಲೆ ಇಷ್ಟೆಲ್ಲ ಮಾಡಿದ್ರು ನನ್ನ ಮಗಳ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಿದ್ದಾಳೆ. ಆದರೆ ಇಷ್ಟು ದಿನದಿಂದ ನಾನು ಮಾಡಿದ ಪಾಪಕ್ಕೆ ನನ್ನ ಮಗಳು ಅನುಭವಿಸಬೇಕಾಗಿ ಬರ್ತಿದೆ. ನಾನು ಎಷ್ಟು ದೊಡ್ಡ ಪಾಪ ಮಾಡಿದೆ ಅನ್ನೋದು ಈಗ ಅರ್ಥ ಆಗ್ತಿದೆ. ನನ್ನ ಮಗಳಿಗೆ ನೋಡುವ ಹಾಗೆ ಅವಳನ್ನ ಯಾಕೆ ನಾನು ನೋಡಿಲ್ಲ? ನನಗೆ ಯಾಕೆ ಇಂಥ ದುರಾಸೆ ಬಂತು? ಛೀ ಎಂದು ಮನಸ್ಸಲ್ಲೇ ಹೇಳಿಕೊಂಡು ಇನ್ನು ಮುಂದಾದ್ರೂ ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಆಗ್ಬೇಕು ಅನ್ನೋದಾದ್ರೆ ನನ್ನ ಸೊಸೆನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ಅವರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಇಷ್ಟು ದಿನದಿಂದ ಸೊಸೆಯ ಮೇಲೆ ಇದ್ದ ದ್ವೇಷ ಪ್ರೀತಿಗೆ ತಿರುಗುತ್ತೆ. ಹಾಗಾಗಿ ತನ್ನ ಸೊಸೆಯ ಜೊತೆ ಆದಷ್ಟು ಒಳ್ಳೆ ರೀತಿಯಲ್ಲಿ ಇರಲು ಪ್ರಯತ್ನ ಕೂಡ ಪಡ್ತಾರೆ.
ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.